ಇದರ ಜೊತೆಗೇನೆ ಸಂಜೆ 6 ಗಂಟೆಗೆ ಇಂಡಿಯಾ ಒಕ್ಕೂಟದ ಮೀಟಿಂಗ್ ಇದೆ. ಇಂಡಿಯಾ ಒಕ್ಕೂಟದ ನಾವು ಹೇಳ್ತಾ ಇರೋದು ಅಂದ್ರೆ ಇಂಡಿ ಒಕ್ಕೂಟ. ದೆಹಲಿಯ ಖರ್ಗೆ ನಿವಾಸದಲ್ಲಿ ನಡೆಯುವಂತಹ ಸಭೆ ಇದು. ಈಗ ಆಲ್ರೆಡಿ ದೆಹಲಿಯತ್ತ ನಾಯಕರು ಪ್ರಯಾಣ ಬೆಳೆಸಿದ್ದಾರೆ. ಯಾರ್ಯಾರು? ಡಿಎಂಕೆ ನಾಯಕ ಸ್ಟಾಲಿನ್, ತೇಜಸ್ವಿ ಯಾದವ್, ಟಿಎಂಸಿಗೆ ಸಂಬಂಧಪಟ್ಟ ಹಾಗೆ ಮಮತಾ ಬ್ಯಾನರ್ಜಿ, ಸಮಾಜವಾದಿ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ಅಖಿಲೇಶ್ ಯಾದವ್, ಎನ್ಸಿಪಿಗೆ ಸಂಬಂಧಪಟ್ಟ ಹಾಗೆ ಶರದ್ ಯಾದವ್, ಶಿವಸೇನೆ ನಾಯಕರು ಚಂಪಾಯಿ ಸೊರೇನ್, ಕಲ್ಪನಾ ಸೊರೇನ್, ಹೇಮಂತ್ ಸೊರೇನ್ ಅವರ ಪತ್ನಿ, ಹೀಗೆ ಒಕ್ಕೂಟದ ಶರದ್ ಪವಾರ್ ಅವರು ಅದಾದ ನಂತರ ಎನ್ಸಿಪಿಗೆ ಸಂಬಂಧಪಟ್ಟಂಗೆ, ಇನ್ನು ಶಿವಸೇನೆಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಉದ್ಧವ್ ಠಾಕ್ರೆನೇ ಹೋಗ್ಬೋದು, ಚಂಪಾಯಿ ಸೊರೇನ್, ಅದಾದ ನಂತರದಲ್ಲಿ ಕಲ್ಪನಾ ಸೊರೇನ್, ಹೀಗೆ ಒಕ್ಕೂಟದ ನಾಯಕರುಗಳೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇಂಡಿಯಾ ಒಕ್ಕೂಟದ ಸರ್ಕಾರ ರಚನೆಯ ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗುತ್ತೆ. ನಿತೀಶ್ ಕುಮಾರ್, ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅದಾದ ನಂತರ ಅಲ್ಲಿ ಚಂದ್ರಬಾಬು ನಾಯ್ಡು, ಇವರೆಲ್ಲ ನಮ್ಮನ್ನು ಬೆಂಬಲಿಸಿದ್ರೆ ಇಂಡಿಯಾ ಸರ್ಕಾರ ಮಾಡೋದಕ್ಕೆ ಅವಕಾಶ ಇದೆ ಎನ್ನುವಂಥದ್ದು ಇಂಡಿಯಾ ನಾಯಕರುಗಳ ಅಭಿಪ್ರಾಯ. ಈಗ ಹೇಗಿದ್ರು ಕೂಡ ತೇಜಸ್ವಿ ಯಾದವ್ ಬಂದಿದ್ದಾರೆ ನಿತೀಶ್ ಕುಮಾರ್ ಅವರ ಜೊತೆಗೇನೆ ಫ್ಲೈಟ್ನಲ್ಲಿ. ಏನೇನು ಮಾತುಕತೆ ಆಗಿದೆ, ಏನು ಎತ್ತ ಅನ್ನುವಂಥದ್ದನ್ನ ಅವರು ಕೂಡ ಅಲ್ಲಿ ಮುಂದಿಡೋರಿದ್ದಾರೆ. ಹೀಗೆ ಸರ್ಕಾರ ರಚನೆ ಮಾಡುವಂಥ ನಿಟ್ಟಿನಲ್ಲಿ ಇಂಡಿಯಾ ಕೂಡ ಹಿಂದೆ ಬಿದ್ದಿಲ್ಲ. ಇಂಡಿಯಾದ ನಾಯಕರುಗಳು ಈಗ ಮೀಟಿಂಗನ್ನು ನಡೆಸೋರಿದ್ದಾರೆ. ದೆಹಲಿಯ ಖರ್ಗೆ ಅವರ ನಿವಾಸದಲ್ಲಿ ಇಂಡಿಯಾಗೆ ಸಂಬಂಧಪಟ್ಟ ಹಾಗಿನ ನಾಯಕರುಗಳು ಅಥವಾ ಇಂಡಿ ಒಕ್ಕೂಟದ ನಾಯಕರುಗಳು ಸೇರೋರಿದ್ದಾರೆ. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಸನ್ನ, ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದ ಬಳಿ ಏನಾಗ್ತಾ ಇದೆ ಪ್ರಸನ್ನ? ಯಾವ್ಯಾವ ನಾಯಕರುಗಳು ಬರೋರಿದ್ದಾರೆ? ಆಮೇಲೆ ಸರ್ಕಾರವನ್ನ ರಚಿಸುವಂತ ನಿಟ್ಟಿನ ಸಾಧ್ಯತೆಗಳ ಬಗ್ಗೆ ಹೇಗೆ ಚರ್ಚೆ ಆಗುತ್ತೆ? ಬಹುಶಃ ಈಗ ಆಲ್ರೆಡಿ ತೇಜಸ್ವಿ ಯಾದವ್ ಅವರು ನಿತೀಶ್ ಕುಮಾರ್ ಅವ್ರ ಜೊತೆಗೆ ಫ್ಲೈಟ್ ನಲ್ಲಿ ಒಟ್ಟಿಗೆ ಬಹಳ ಗಂಟೆಗಳ ಪ್ರಯಾಣ ಬೆಳೆಸಿರುವ ಕಾರಣಕ್ಕಾಗಿ ಅವರು ಕೂಡ ಒಂದಷ್ಟು ಸೂಚನೆಗಳನ್ನ ಕೊಡೋರಿದ್ದಾರೆ, ಏನೇನು ಆಗ್ತಾ ಇದೆ ಅನ್ನುವಂಥ ಸಂಗತಿ. ಇದೆಲ್ಲ ಹೇಗೆ ಚರ್ಚೆಗೆ ಬರ್ಬೋದು ಇಂಡಿ ಒಕ್ಕೂಟದ ಸಂಬಂಧಪಟ್ಟ ಹಾಗೆ? ಮಲ್ತೇಶ್, ರಾಜಾಜಿ ಮಾರ್ಗದಲ್ಲಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಇವತ್ತು ಸಂಜೆ 6 ಗಂಟೆಗೆ ಸರಿಯಾಗಿ ಇಂಡಿಯಾ ಒಕ್ಕೂಟದ ಸಭೆ ಆಯೋಜನೆಯಾಗಿದೆ. ಸುಮಾರು 25ಕ್ಕೂ ಹೆಚ್ಚು ಪಕ್ಷಗಳ ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರಮುಖವಾಗಿ ಬಿಜೆಪಿಯ ವಿರುದ್ಧ ಇವರು ಗೆದ್ದಿರುವಂತಹ ಕ್ಷೇತ್ರಗಳ ಈ ಒಂದು ಗೆಲುವೇನಿದೆ ಅದು ಸಾಕಷ್ಟು ಹುಮ್ಮಸ್ಸನ್ನು ತುಂಬಿಕೊಟ್ಟಿದೆ. ಜೊತೆಗೆ ಸರ್ಕಾರ ರಚನೆಯ ಅವಕಾಶಗಳ ಬಗ್ಗೆಯೂ ಕೂಡ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಈಗ ನಡೀತಾ ಇರುವಂತಹ NDA ಒಕ್ಕೂಟದ ಸಭೆಯ ಎಲ್ಲ ಮಾಹಿತಿಗಳನ್ನು ಕೂಡ ಇಂಡಿಯಾ ಒಕ್ಕೂಟದ ನಾಯಕರು ಪಡ್ಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಪ್ರಮುಖವಾಗಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ನಿರ್ಧಾರ ಏನು ಅನ್ನೋ ಬಗ್ಗೆ ನಿರಂತರವಾಗಿ ಕಾಂಗ್ರೆಸ್ನ ನಾಯಕರು ಮತ್ತು ಉಳಿದಂತಹ ಇಂಡಿಯಾ ಒಕ್ಕೂಟದ ನಾಯಕರು ಗಮನವನ್ನು ಕೇಂದ್ರೀಕರಿಸಿದ್ರು. ಇದೀಗ ಇಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಇವತ್ತಿನ ಸಭೆಯಿಂದ ಮಹಾರಾಷ್ಟ್ರದ ಶಿವಸೇನೆಯ ಮುಖ್ಯಸ್ಥರಾಗಿರುವಂತಹ ಉದ್ಧವ್ ಠಾಕ್ರೆ ಅವರು ಒಂದಷ್ಟು ಅಂತರವನ್ನು ಕಾಯ್ದುಕೊಳ್ಳಬಹುದು ಅನ್ನುವಂತಹ ರೀತಿಯ ಚರ್ಚೆ ನಡೀತಾ ಇದೆ. ಉದ್ಧವ್ ಠಾಕ್ರೆ ಅವರು ಈ ರೀತಿಯ ಇವತ್ತಿನ ಸಭೆಗೆ ಹಾಜರಾಗದೇ ಇದ್ರೆ ಅದಕ್ಕೆ ಒಂದು ಪ್ರಮುಖವಾದ ಕಾರಣ, ಅವರು ಅಗ್ರೆಸಿವ್ ಆಗಿ ಸರ್ಕಾರ ರಚನೆಗೆ ಕಾಂಗ್ರೆಸ್ ಮತ್ತು ಉಳಿದಂತಹ ಇಂಡಿಯಾ ಒಕ್ಕೂಟ ಕೆಲಸ ಮಾಡಬೇಕಿತ್ತು ಅನ್ನುವಂಥ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಮಮತಾ ಬ್ಯಾನರ್ಜಿ ಕೂಡ ಅದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಇನ್ನೊಂದಷ್ಟು ಅಗ್ರೆಸಿವ್ ಆಗಿ ಸರ್ಕಾರ ರಚನೆಗೆ ಮುಂದಾಗಬೇಕಿತ್ತು ಅನ್ನುವಂಥ ರೀತಿಯ ಅಭಿಪ್ರಾಯ ಬಹುತೇಕ ಮಮತಾ ಬ್ಯಾನರ್ಜಿ ಮತ್ತು ಉದ್ಧವ್ ಠಾಕ್ರೆಯಿಂದ ವ್ಯಕ್ತವಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಆ ರೀತಿಯ ಸಾಧ್ಯತೆಗಳು ಫಲ ಕೊಡುವಂತಹ ಅವಕಾಶ ಇದ್ರೆ ಮಾತ್ರ ನಾನು ದೆಹಲಿಗೆ ಬರ್ತೀನಿ ಅನ್ನುವಂಥ ಮಾತನ್ನು ಉದ್ಧವ್ ಠಾಕ್ರೆ ಹೇಳಿದ್ದಾರೆ. ಉದ್ಧವ್ ಠಾಕ್ರೆ ಅವರ ಪರವಾಗಿ ಸಂಜಯ್ ರಾವತ್ ಮತ್ತು ಉಳಿದಂತಹ ನಾಯಕರು ಇವತ್ತಿನ ಇಂಡಿಯಾ ಒಕ್ಕೂಟದ ಸಭೆಗೆ ಹಾಜರಾಗ್ತಾರೆ. ಮತ್ತು ಕಾಂಗ್ರೆಸ್ ಅಧಿಕೃತವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರೋದಕ್ಕೆ ಬೇಕಾದಷ್ಟು ಸ್ಥಾನಗಳನ್ನ ಪಡೆದುಕೊಂಡಿದೆ. ಆದರೆ ಸರ್ಕಾರ ರಚನೆಯ ಅವಕಾಶ ಎಷ್ಟಿದೆ ಅನ್ನುವಂಥ ಪ್ರಶ್ನೆಗಳು ಬಂದಾಗ ಬೇರೆ ಬೇರೆ ಅಂಗಪಕ್ಷಗಳ ಕಡೆ ಗಮನ ಹರಿಸಲೇಬೇಕಾಗುತ್ತೆ. ಮತ್ತು NDAಗೆ ಯಾವ ರೀತಿ ಅಂಗಪಕ್ಷಗಳನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕಂತ ಸವಾಲಿದೆಯೋ ಇಂಡಿಯಾ ಒಕ್ಕೂಟಕ್ಕೂ ಕೂಡ ಅದೇ ರೀತಿಯ ಸವಾಲಿದೆ. ಎಲ್ಲ ಪಕ್ಷಗಳು ಕೂಡ ಇವತ್ತಿನ ಫಲಿತಾಂಶದ ವೇಳೆ ಒಗ್ಗೂಡಿರಬಹುದು, ಆದರೆ ಮುಂದಿನ ದಿನಗಳಲ್ಲೂ ಕೂಡ ಹೋರಾಟ ಮಾಡೋದಕ್ಕಿರ್ಬೋದು ಅಥವಾ ರಾಜಕೀಯ ಪರಿಸ್ಥಿತಿಗಳು ಭಿನ್ನ ಆದರೆ ಅಂಥ ಸಂದರ್ಭದಲ್ಲೂ ಕೂಡ ಒಗ್ಗೂಡಿ ಬಿಜೆಪಿ ವಿರುದ್ಧ ಮತ್ತು NDA ವಿರುದ್ಧ ಹೋರಾಟಕ್ಕೆ ಬೇಕಾದಂಥ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು.
ತೆಗೆದುಕೊಳ್ಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಇವತ್ತಿನ ಸಭೆಯ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಮನೆ ಮಾಡ್ತಾ ಇದೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ರೀತಿಯ ಸಸ್ಪೆನ್ಸ್ಫುಲ್ ಆದಂತಹ ಮಾತನ್ನ ಹೇಳಿದ್ರು. ಅದು ನಮಗೆ ಹೊಸ ಪಾರ್ಟ್ನರ್ಗಳು ಕೂಡ ನಮ್ಮ ಜೊತೆ ಕೂಡ್ತಾರೆ ಅನ್ನುವಂತಹ ಮಾತು. ಹಾಗಿದ್ರೆ 25 ಪಕ್ಷಗಳು ಈಗಾಗಲೇ ಅಧಿಕೃತವಾಗಿ ಇಂಡಿಯಾ ಒಕ್ಕೂಟದ ಜೊತೆಗೆ ಇರುವಂತಹ ಪಕ್ಷಗಳ ಜೊತೆಗೆ ಮತ್ತಾರೋ ಅವರ ಜೊತೆ ಕೈ ಜೋಡಿಸ್ತಾರೆ ಅನ್ನುವಂತಹ ಒಂದಷ್ಟು ಕುತೂಹಲ ಮತ್ತು ಪ್ರಶ್ನೆ ಮನೆ ಮಾಡಿದೆ. ನೀವೇ ಉಲ್ಲೇಖ ಮಾಡಿದ ಹಾಗೆ ಇದೀಗ ನಿತೀಶ್ ಕುಮಾರ್ ಅವರ ಜೊತೆ ತೇಜಸ್ವಿ ಯಾದವ್ ಅವರು ಕೂಡ ಒಂದೇ ವಿಮಾನದಲ್ಲಿ ಬಂದರು. ಸುಮಾರು 1.5 ಗಂಟೆಗೂ ಹೆಚ್ಚು ಕಾಲ ಅವರಿಗೆ ಅಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಇತ್ತು. ಆ ಸಂದರ್ಭದಲ್ಲಿ ಅವರು ಅಕ್ಕಪಕ್ಕ ಕೂತು ಮಾತುಕತೆ ಮಾಡಿದಂತಹ ಫೋಟೋ ಕೂಡ ಇದೀಗ ರಿಲೀಸ್ ಆಗಿದೆ. ಅಂದ್ರೆ ಒಂದು ಹಂತದಲ್ಲಿ NDA ಮತ್ತು ಇಂಡಿಯಾ ನಡುವಿನ ಒಂದು ಸೇತುವೆಯಾಗಿ ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಉದ್ಧವ್ ಠಾಕ್ರೆ ಮತ್ತು ಮಮತಾ ಬ್ಯಾನರ್ಜಿ ಅವರು ಬೇರೆ ಬೇರೆ ಪಕ್ಷಗಳನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮತ್ತು BJPಯಿಂದ ಅಂತರವನ್ನು ಕಾಯ್ದುಕೊಂಡಿದ್ರು ಅಂಥವ್ರನ್ನ ಒಗ್ಗೂಡಿಸುವಂಥ ಒಂದಷ್ಟು ಪ್ರಯತ್ನಗಳನ್ನ ನಿರಂತರವಾಗಿ ಇಂಡಿಯಾ ಒಕ್ಕೂಟ ಮಾಡ್ತಾ ಇದೆ. ಅದರಲ್ಲಿ ರಾಹುಲ್ ಗಾಂಧಿ ಅವರ ಮುಂಚೂಣಿ ನಾಯಕತ್ವ ತೆಗೆದುಕೊಳ್ಬೇಕಾ ಅಥವಾ ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆಗೆದುಕೊಳ್ಬೇಕಾ ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳಾಗ್ತವೆ. ಈ ಕಾರಣಕ್ಕೋಸ್ಕರ ಇವತ್ತು ಸಂಜೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಡೆಯುವಂಥ ಇಂಡಿಯಾ ಒಕ್ಕೂಟದ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ, ಥ್ಯಾಂಕ್ ಯು.